ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಮದರ್ ಸೋಲ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಮ್ಮ ಮದರ್ ಸೋಲ್ ಚಾನಲ್ನಿಂದ 8ನೇ ವಿಡಿಯೋ ಮಾಡ್ತಾಯಿದ್ದೀನಿ. ಅದು ಪ್ರಚಲಿತ ಘಟನೆ ಬಗ್ಗೆ. ನಮ್ಮ ಸ್ಪರ್ಧಾ ವಿಜಯದಲ್ಲಿ ಬರುವಂತಹ ಪ್ರತಿಯೊಂದು ಒಂದು ಸೀರೀಸ್ ಟೈಪ್ ಮಾಡ್ತಾಯಿದ್ದೀವಿ. ಇದು ಬಂದುಬಿಟ್ಟು 8ನೇ ವಿಡಿಯೋ. ಆ್ಯಂಡ್ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಸಪೋರ್ಟ್ ಮಾಡಿ, ಜೊತೆಗೆ ಒಂದು ಲೈಕ್ ಕೂಡ ಕೊಡಿ ಅಂತ ಹೇಳ್ತೀನಿ. ಯಾಕಂದರೆ ನಿಮ್ಮ ಲೈಕ್ಸ್, ನಿಮ್ಮ ಸಪೋರ್ಟ್, ನಿಮ್ಮ ಸಬ್ಸ್ಕ್ರೈಬ್ ನಮ್ಮನ್ನು ಇನ್ನೂ ಉತ್ತೇಜನ ನೀಡುತ್ತೆ. ನಾವು ಇನ್ನೂ ಹೆಚ್ಚು ವಿಡಿಯೋನ ಮಾಡೋದಕ್ಕೆ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ, ವಿಶ್ವ ಆರ್ಥಿಕ ವೇದಿಕೆಯು 2024ರ ಪ್ರಮಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕ ಭಾರತದಲ್ಲಿ 39ನೇ ಸ್ಥಾನ ಬಂದೈತಿ. ಏನು 39ನೇ ಸ್ಥಾನ? ಹಾಗಿದ್ರೆ ಫಸ್ಟ್ ಯಾವ ಸ್ಥಾನದಲ್ಲಿತ್ತು ಮತ್ತು ಯಾವ ಸ್ಥಾನದಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಅನ್ನೋದನ್ನ ಪ್ರತಿಯೊಂದು ಡೀಟೇಲ್ ಆಗಿ ನೋಡೋಣ ಈ ಸಂಚಿಕೆಯಲ್ಲಿ. 2024 ಮೇ 21ರಂದು ಏನಾಯಿತು ಅಂತಂದರೆ, ವಿಶ್ವ ಆರ್ಥಿಕ ವೇದಿಕೆಯು ಒಂದು ಪ್ರಮಾಣ ಮತ್ತು ಪ್ರವಾಸೋದ್ಯಮ ಸೂಚ್ಯಂಕವನ್ನು ಬಿಡುಗಡೆ ಮಾಡಿತು. ಈ ವರದಿಯಲ್ಲಿ ವಿಶ್ವ ಆರ್ಥಿಕ ವೇದಿಕೆ ಮತ್ತು ಸೂರ್ಯ ವಿಶ್ವವಿದ್ಯಾಲಯದವರು ಜಂಟಿಯಾಗಿ ಇದನ್ನೇನು ಮಾಡಿದ್ರು, ತಯಾರಿಸಿದರು. ಯಾರು ಅಂತಂದರೆ, ಇದು ಸ್ವಲ್ಪ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ವಿಶ್ವ ಆರ್ಥಿಕ ವೇದಿಕೆ ಆಗಿರ್ಬೋದು ಮತ್ತು ಸೂರ್ಯ ವಿಶ್ವವಿದ್ಯಾಲಯ ಜಂಟಿಯಾಗಿ ತಯಾರಿಸಿದರು. ಕ್ವಶನ್ ಈ ಥರನೂ ಬರ್ಬೋದು. ಯಾವ ಎರಡು ಸಂಸ್ಥೆಗಳ ಜಂಟಿಯಿಂದ ಈ ಒಂದು ಸೂಚ್ಯಂಕ ಬಿಡುಗಡೆ ಆಯಿತು ಅನ್ನೋ ಕೂಡ ನಾವು ಪ್ರಶ್ನೆ ಬರೋಂಥ ಸಾಧ್ಯತೆಗಳು ಹೆಚ್ಚಿದೆ. ದಯವಿಟ್ಟು ಅದನ್ನ ನೋಡ್ಕೊಳ್ಳಿ. ಆ್ಯಂಡ್ ಈ ವರದಿ ಅನ್ವಯ ಭಾರತ ಸರ್ಕಾರಕ್ಕೆ 39ನೇ ಸ್ಥಾನ ಬಂದೈತಿ. ಇದು ಭಾಳ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಯಾಕಂದರೆ 2021ರಲ್ಲಿ ಈ ಸೂಚ್ಯಂಕವನ್ನು ನೋಡಿದಾಗ ನಮಗೆ 54ನೇ ಸ್ಥಾನ ಆಯಿತು. ನೋಡಿ, ನಮ್ಮ ಒಂದು ಸ್ಥಾನ ಎಲ್ಲಿಂದ ಎಲ್ಲಿವರೆಗೆ ಬಂದೈತಿ ಅಂತಂದರೆ, ಮಿನಿಮಮ್ ಎಷ್ಟಾಗುತ್ತೆ ಅಂದರೆ 115. 15 ಅಷ್ಟು ಸ್ಥಾನ ಏನಾಗೈತಿ ಮತ್ತೆ ಮುಂದೆ ಬಂದೈತಿ. ಇನ್ನೂ ಮತ್ತೆ ನಾವು ಮುಂದೆ ಬಂದರೆ ಇನ್ನೂ ಕೂಡ ಹೆಚ್ಚಾಗುತ್ತೆ. ಇದು ಈ ಭರವಸೆನ ನಾವು ಖಂಡಿತವಾಗ್ಲೂ ಕಾಣ್ತೇವೆ. ಇನ್ನು ನೆಕ್ಸ್ಟ್ ದಿನಗಳಲ್ಲಿ 2024ರ ವರದಿಯಲ್ಲಿ ಅಗ್ರಸ್ಥಾನ ಬಂದಿದ್ದು ಯಾವ ದೇಶಕ್ಕೆ ಅಂತಂದರೆ, ಅದು ಅಮೇರಿಕ ದೇಶ. 2024 ವರದಿಯಲ್ಲಿ ಅಮೇರಿಕ ದೇಶವು ಒಂದು ಅಗ್ರಸ್ಥಾನವನ್ನು ಒಳಗೊಂಡಿದ್ದು. ನಂತರ ಸ್ಪೇನ್ ದೇಶ ಸೆಕೆಂಡ್ ಇರೋದು. ಆ್ಯಂಡ್ ಜಪಾನ್, ಫ್ರಾನ್ಸ್, ಆಸ್ಟ್ರೇಲಿಯಾ, ಜರ್ಮನಿ, UK ಮತ್ತು ಚೀನಾ, ಇಟಲಿ ಮತ್ತು ಸ್ವಿಟ್ಜರ್ಲ್ಯಾಂಡ್, ಹೀಗೆ 10 ದೇಶಗಳ ಪಟ್ಟಿಯನ್ನು ನಾವು ಇಲ್ಲಿ ನೋಡ್ಬೋದು. ಇನ್ನು 2024ರ ವರದಿಯಲ್ಲಿ ಭಾರತ 39ನೇ ಸ್ಥಾನವನ್ನು ಪಡೀತು. ಹಾಗಾದರೆ ಮೊದಲೇದಾಗಿ ನಾವು ಆಗಲೇ ಹೇಳಿದೆ, 54ನೇ ಸ್ಥಾನದಲ್ಲಿ ಭಾರತ ಸರ್ಕಾರ ಇತ್ತು. ಇವಾಗ 39ಕ್ಕೆ ಏರಿಕೆ ಆಗಿದ್ದು ಒಂದು ಗಮನಾರ್ಹ ಸುಧಾರಣೆ ಅಂತಲೇ ಹೇಳ್ಬೋದು. ಈ ಮೂಲಕ ಭಾರತವು ದಕ್ಷಿಣ ಏಷ್ಯಾದಲ್ಲಿ ಮತ್ತು ಇತರ ಕಡಿಮೆ ಮಧ್ಯಮ ಆದಾಯದ ಆರ್ಥಿಕತೆ ರಾಷ್ಟ್ರಗಳಿಗೆ ಹೋಲಿಸಿದಾಗ ಹೆಚ್ಚಿನ ಸ್ಥಾನವನ್ನು ಪಡೆದಿದ್ದು ಅಂದರೆ ಖುಷಿಯ ವಿಚಾರ ಅಂತಲೇ ಹೇಳ್ಬೋದು. ಇನ್ನು ಜಾಗತಿಕವಾಗಿ ಚೇತರಿಕೆ ಕಂಡಂಥ ಪ್ರವಾಸೋದ್ಯಮ ಅಂತ ಹೇಳ್ಬೋದು. ಹೌದು, ಭಾರತ ಸರ್ಕಾರದ ಪ್ರವಾಸೋದ್ಯಮದಲ್ಲಿ ಅತಿ ಹೆಚ್ಚು ಏನಾಗೈತೆ ಅಂದರೆ, ಇವಾಗ ಜಾಗತಿಕವಾಗಿ ಚೇತರಿಕೆಯನ್ನು ಒಳಗೊಂಡೈತಿ. ಅದು ಯಾವ ರೀತಿಯಾಗಿ ಅನ್ನೋದನ್ನ ನೋಡೋಣ. ವರದಿ ಅನ್ವಯ ಏನಾಗೈತೆ ಅಂತಂದ್ರೆ, ಸದ್ಯ ಜಗತ್ತಿನ ಮಟ್ಟದಲ್ಲಿ ಪ್ರವಾಸೋದ್ಯಮ ಚಟುವಟಿಕೆಗಳು ಕೋವಿಡ್ ಸಾಂಕ್ರಾಮಿಕ ಪೂರ್ವದ ಸ್ಥಿತಿಗೆ ಮರಳಿವೆ. ಯಾಕಂದರೆ ನಿಮ್ಗೆ ಗೊತ್ತು, COVID-19 ಬಂದಮೇಲೆ ಯಾವ ರೀತಿಯಾಗಿ ಆರ್ಥಿಕತೆ ಆಗಿರ್ಬೋದು, ಪ್ರತಿಯೊಂದು ಒಂದು ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಅದು ಪರಿಣಾಮವನ್ನು ಬೀರ್ತು ಅಂತ. ಹಾಗೇನೆ ಇದರ ನಂತರ ಕೂಡ ಭಾರತ ಸರ್ಕಾರ ಆಗಿರ್ಬೋದು, ಇಡೀ ದೇಶದಾದ್ಯಂತ, ಇಡೀ ವಿಶ್ವದಾದ್ಯಂತ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಇವಾಗ ರಿಕವರಿ ಆಗ್ತಾ ಇದ್ದಾರೆ ಅನ್ನೋದು ಈ ಪಟ್ಟಿ ಅನ್ವಯ ನಮಗೆ ಗೊತ್ತಾಗುತ್ತೆ. ಇನ್ನು ಪ್ರವಾಸೋದ್ಯಮ ಚಟುವಟಿಕೆ ಸೊರಗಿ ಹೋಗ್ಬಿಟ್ಟಿದ್ದು ಅಂದರೆ, ಅದು ಮೀನ್ಸ್ ಅದೇ ಹೇಳಿದಲ್ಲ, COVID-19 ಏನಾಯಿತು ಅಂತಂದರೆ ಅಲ್ಲಿ ಏನಾಗಿತ್ತು, ಡಿಕ್ರೀಸ್ ಆಗಿಬಿಟ್ಟಿದ್ದು. ಪ್ರತಿಯೊಂದು ಕೂಡ ಆರ್ಥಿಕತೆಯಿಂದ ಹಿಡಿದು ಎಲ್ಲ ಸೂಚ್ಯಂಕಗಳು. ಇನ್ನು ಪ್ರವಾಸಿಗರ ಆಗಮನ ಸಂಖ್ಯೆಯು ಕೂಡ ಕುಗ್ಗಿ ಹೋಗ್ಬಿಟ್ಟಿತ್ತು. ಸದ್ಯ ನಿರ್ಬಂಧಗಳನ್ನು ತೆರವುಗೊಳಿಸೋದ್ರಿಂದ ಏನಾಗ್ತಿತ್ತು ಅಂದರೆ, ಈಗ ಜಾಗತಿಕ GDP ಹೆಚ್ಚಳ ಪ್ರವಾಸೋದ್ಯಮ ಚಟುವಟಿಕೆಯಲ್ಲಿ ನೇರವಾಗಲಿದೆ ಅಂತಲೇ ಹೇಳ್ಬೋದು. ಇನ್ನು ವರದಿ ತಯಾರಿಕೆ ಹೆಂಗಾಯಿತು, ಏನೇನಾಯಿತು ಅನ್ನೋದನ್ನ ನೋಡೋದಾದರೆ, ವಿಶ್ವದ 119 ದೇಶಗಳಲ್ಲಿರುವ ನೀತಿಗಳ ಅನುಸಾರ ಅಲ್ಲಿನ ಪ್ರಮಾಣ ಮತ್ತು ಪ್ರವಾಸೋದ್ಯಮ ವಲಯವನ್ನು ವಿಶ್ಲೇಷಿಸಿ ದ್ವೈವಾರ್ಷಿಕವಾಗಿ ಈ ವರದಿಯನ್ನು ಸಿದ್ಧಪಡಿಸಲಾಗುತ್ತದೆ. ವಿಶ್ವ ಆರ್ಥಿಕ ವೇದಿಕೆ ಮತ್ತು ಸೂರ್ಯ ವಿಶ್ವವಿದ್ಯಾಲಯವು ಜಂಟಿಯಾಗಿ ಈ ವರದಿಯನ್ನು ಸಿದ್ಧಪಡಿಸಿತು ಅನ್ನೋದು ಗಮನ ಇರಬೇಕು. ಇನ್ನು ಭಾರತದ ಸ್ಥಾನದ ಸುಧಾರಣೆ ಆಯಿತು. ಹಾಗಾದರೆ ಅದಕ್ಕೆ ಕಾರಣಗಳು ಏನು ಅನ್ನೋದನ್ನು ನೋಡೋದಾದರೆ, ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ವೈವಿಧ್ಯಮಯ ಭೂದೃಶ್ಯಗಳು, ಪ್ರವಾಸೋದ್ಯಮದ ಮೂಲ ಸೌಕರ್ಯದಲ್ಲಿ ಹೆಚ್ಚಿದ ಹೂಡಿಕೆಗಳು, ಪ್ರಮಾಣ ಮತ್ತು ಪ್ರವಾಸೋದ್ಯಮ ಸುಸ್ಥಿರತೆ ಆಗಿರ್ಬೋದು, ಸುರಕ್ಷತೆಯನ್ನು ಹೆಚ್ಚಿಸುವ ಪ್ರಯತ್ನಗಳು ಭಾರತದ ಶ್ರೇಯಾಂಕ ಏರಿಕೆಗೆ ಕಾರಣವಾಗಿದೆ. ಈ ಮೂಲಕ ಭಾರತವು ಜಾಗತಿಕವಾಗಿ ಪ್ರಮಾಣದ ತಾಣವಾಗಿ ಬೆಳೆಯುತ್ತಿರುವುದು
ಪ್ರತಿಬಿಂಬಿಸ್ತದೆ ಅಂತಲೇ ಹೇಳ್ಬೋದು. ಇನ್ನು ಪ್ರವಾಸಿಗರು ವಿರಾಮದ ಅವಧಿಯಲ್ಲಿ ಅಡುಗೆ ತಯಾರಿಕೆ ಮಾಡೋದಾಗಿರ್ಬೋದು, ಸ್ವಚ್ಛತೆ ಆಗಿರ್ಬೋದು, ಸ್ನಾನ ಆಗಿರ್ಬೋದು, ಸೊ ವಾಹನಗಳ ಚಾಲನೆಗೂ ಕೂಡ ಅವಕಾಶ ಸಿಗಲಿದೆ. ಸೊ ಇದು ಪ್ರವಾಸೋದ್ಯಮ ಚಟುವಟಿಕೆಗಳಿಗೆ ಹೆಚ್ಚಳ ಸಹಕಾರಿ ಅಂತಲೇ ಹೇಳ್ಬೋದು. ಸೊ ಈ ರೀತಿಯಾಗಿ ಭಾರತದ ಪ್ರವಾಸೋದ್ಯಮದಲ್ಲಿ ಅಲ್ಲಿ ಸುಧಾರಣೆಗಳು ಕೂಡ ಪ್ರವಾಸಿಗರಿಗೆ ಒಂದು ಯೂಸ್ ಆಗುತ್ತೆ. ಸೊ ಯಾವುದೇ ಒಂದು ವಸ್ತು ಆಗಲಿ ಅಥವಾ ಯಾರೇ ಆಗಲಿ, ಸೊ ನಾವು ಏನಾದರೂ ಎಲ್ಲ ಸೌಲಭ್ಯಗಳು ನಾವು ಹೋಗೋ ಒಂದು ಪ್ರವಾಸದಲ್ಲಿ ನಮ್ಗೆ ದೊರಕಿದಾಗ ಮಾತ್ರ ನಾವು ಒಂದು ಕಂಫರ್ಟೇಬಲ್ ಫೀಲ್ ಆಗ್ತೀವಿ. ಸೊ ಒಂದು ವೇಳೆ ಇಲ್ಲ ಅಂದರೆ ಸೊ ಅಲ್ಲಿ ಯಾರು ಕೂಡ ಹೋಗೋಕ್ಕೆ ಇಷ್ಟಪಡಲ್ಲ. ಸೊ ಹಾಗಾಗಿ ಸೊ ಭಾರತ ಸರ್ಕಾರ ನಮ್ಮ ಪ್ರವಾಸೋದ್ಯಮದಲ್ಲಿ ಹಲವು ಕಾರ್ಯಗಳನ್ನು ಆಗಿರ್ಬೋದು ಅಥವಾ ಸೌಲಭ್ಯಗಳನ್ನು ಒದಗಿಸಿದ್ದಕ್ಕೆ ಸೊ ಇಲ್ಲಿ ಹೆಚ್ಚಳವನ್ನು ನಾವು ಕಾಣ್ತೀವಿ ಕೂಡ. ಇನ್ನು ವಿವಿಧ ಮಾನದಂಡಗಳಲ್ಲಿ ಭಾರತದ ಸಾಧನೆ ಯಾವ ಥರ ಐತಿ, ಸೊ ಇದೇ ಅಷ್ಟೇ ಅಲ್ಲದೆ ಬೇರೆ ಕೂಡ ಇಲ್ಲಿ ನಾವು ಒಂದು ಮಾನಗಳಲ್ಲಿ ಸೊ ಯಾವ್ಯಾವ ಸಾಧನೆಗೆ ನಮ್ಮ ಭಾರತಕ್ಕೆ ಪ್ರಸಿದ್ಧಿ ದೊರಕಿದೆ ಅಂತ ನೋಡೋಣ. ಪ್ರವಾಸೋದ್ಯಮ ನಿಟ್ಟಿನಲ್ಲಿ ವಿವಿಧ ಮಾನದಂಡಗಳಲ್ಲಿ ಭಾರತದ ಸಾಧನೆ ಅತ್ಯುತ್ತಮವಾಗಿದ್ದು ಸ್ಪರ್ಧಾತ್ಮಕ ಬೆಲೆಯಲ್ಲಿ 18ನೇ ಸ್ಥಾನವನ್ನು ಪಡ್ಕೊಂಡೈತಿ. ಇನ್ನು ಸ್ಪರ್ಧಾತ್ಮಕ ವಿಮಾನ ಸಾರಿಗೆಯಲ್ಲಿ 26ನೇ ಸ್ಥಾನವನ್ನು ಒಳಗೊಂಡೈತಿ. ಬಂದರು ಮತ್ತು ಮೂಲಸೌಕರ್ಯಗಳಲ್ಲಿ 25ನೇ ಸ್ಥಾನ, ನೈಸರ್ಗಿಕವಾಗಿ 6ನೇ ಸ್ಥಾನವನ್ನು ಒಳಗೊಂಡೈತಿ. ಇನ್ನು ಸಾಂಸ್ಕೃತಿಕದಲ್ಲಿ 9ನೇ ಸ್ಥಾನವನ್ನು ಒಳಗೊಂಡೈತಿ. ಇದು ನಮ್ಮ ಭಾರತದ ವಿವಿಧ ಮಾನದಂಡಗಳಲ್ಲಿ ಭಾರತದ ಸಾಧನೆ ಅಂತಲೇ ಹೇಳ್ಬೋದು. ಇನ್ನು 2024 ವರದಿಯಲ್ಲಿ ಯಾವ ದೇಶ ಫಸ್ಟ್ ಐತಿ, ಸೊ ನೆಕ್ಸ್ಟ್ ಲಾಸ್ಟಲ್ಲಿ ಯಾವ್ದಿರೋದು, ಸೊ ಪ್ರತಿಯೊಂದು ಕೂಡ ಇವಾಗ ಈ ಡೀಟೇಲ್ಸಲ್ಲಿ ನೋಡೋಣ. ಸೊ ಫಸ್ಟ್ ಸ್ಥಾನ ಬಂದ್ಬಿಟ್ಟು USA, ಇಟ್ಸ್ ಮೀನ್ಸ್ ಅಮೇರಿಕಾದಲ್ಲಿ ಬಂತು. ನೆಕ್ಸ್ಟ್ ಸ್ಪೇನ್, ಜಪಾನ್, ಫ್ರಾನ್ಸ್, ಆಸ್ಟ್ರೇಲಿಯಾ, ಜರ್ಮನಿ, ಯುನೈಟೆಡ್ ಕಿಂಗ್ಡಮ್, ಚೀನಾ, ಇಟಲಿ, ಸ್ವಿಟ್ಜರ್ಲ್ಯಾಂಡ್. ಓಕೆ, ಇನ್ನು 119ನೇ ಸ್ಥಾನ ಯಾರಿಗೆ ಬಂತು? ಕೊನೆಯಲ್ಲಿ 5 ಸ್ಥಾನ ಪಡೆದಂಥ ರಾಷ್ಟ್ರಗಳು ಯಾವ್ಯಾವ ಅಂತಂದರೆ 119 ಮಾಲಿ ಅನ್ನೋ ಒಂದು ರಾಷ್ಟ್ರಕ್ಕೆ ಬಂತು, 118 ಸಿಯೇರಾ ಲಿಯೋನಾ ಅನ್ನೋದಕ್ಕೆ ಬಂತು, ಸೊ 117 ಕ್ಯಾಮ್ರಾನ್, 116 ಅಂಗೋಲಾ, 115 ಮಲಾವಿ ಅನ್ನೋ ರಾಷ್ಟ್ರಗಳಿಗೆ ಸ್ಥಾನಗಳನ್ನು ನೀಡಲಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಭಾರತದ ನಮ್ಮ ನೆರೆಯ ರಾಷ್ಟ್ರಗಳನ್ನು ನಮ್ಗೆ ಯಾವುವು ಅಂತ ಗೊತ್ತು. ಸೊ ಹಾಗಾದರೆ ಅವುಗಳಿಗೆ ಯಾವ ರೀತಿಯಾದಂಥ ಒಂದು ಸ್ಥಾನವನ್ನು ನೀಡಿದ್ದಾರೆ ಅನ್ನೋದನ್ನ ನಾವು ನೋಡೋಣ. ಸೊ ಮೊದಲೇದಾಗಿ ಚೀನಾ, ಸೊ ನಮ್ಮ ನೆರೆಯ ರಾಷ್ಟ್ರ ಚೀನಾ, ಸೊ ಇದಕ್ಕೆ 8ನೇ ಸ್ಥಾನವನ್ನು ನೀಡಿದೆ. ಸೊ ಇದೊಂಥರ ಓಕೆ ಒಳ್ಳೆ ಸ್ಥಾನನೇ ಅಂತ ಹೇಳ್ಬೋದು. ಇನ್ನು ಭಾರತ ದೇಶ 39, ಶ್ರೀಲಂಕಾ 76, ಸೊ ಪಾಕಿಸ್ತಾನ್ 101, ನೇಪಾಳ 105, ನಮ್ಮ ಬಾಂಗ್ಲಾದೇಶಕ್ಕೆ 109ನೇ ಸ್ಥಾನವನ್ನು ಸೊ ನೀಡಲಾಗಿದೆ. ಇನ್ನು ವಿಶ್ವ ಆರ್ಥಿಕ ವೇದಿಕೆ ವರ್ಲ್ಡ್ ಎಕನಾಮಿಕ್ ಫೋರಂ, ಇದು ಸ್ವಿಟ್ಜರ್ಲ್ಯಾಂಡಿನ ಮೂಲದ ಲಾಭರಹಿತ ಸಂಸ್ಥೆ ಅಂತಲೇ ಹೇಳ್ಬೋದು. 1971ರಲ್ಲಿ ಸ್ಥಾಪನೆ ಆಗಿದ್ದ ಇದು ಕೇಂದ್ರ ಕಚೇರಿ ಬಂದ್ಬಿಟ್ಟು ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ. ಪ್ರತಿ ವರ್ಷ ಸ್ವಿಟ್ಜರ್ಲ್ಯಾಂಡಿನ ದಾವೋಸ್ನಲ್ಲಿ ವಾರ್ಷಿಕ ಸಭೆಯನ್ನು ಆಯೋಜಿಸಲಾಗುತ್ತೆ. ಆ್ಯಕ್ಚುಲಿ ಈ ಥರ ಕ್ವಶನ್ಸ್ ಕೇಳ್ತಾರೆ, ನಮ್ಮ ವರ್ಲ್ಡ್ ಎಕನಾಮಿಕ್ ಫೋರಮ್ ಎಲ್ಲಿದೆ ಅಂತ ಕೇಳ್ಬೋದು. ಸೊ ಯಾವಾಗ ಸ್ಥಾಪನೆ ಆದ ಅನ್ನೋದು ಕೇಳ್ಬೋದು, ಅದರ ಫುಲ್ ಫಾರ್ಮ್ ಕೂಡ ಕೇಳ್ಬೋದು, WEF ಅಂತ ಕೇಳಿ. ಸೊ ಈ ಥರ ಕ್ವಶನ್ಸ್ಗಳನ್ನ ಕೇಳ್ತಾ ಇರ್ತಾರೆ. ಸೊ ಸ್ವಲ್ಪ ಪಾಯಿಂಟ್ ಔಟ್ ಮಾಡ್ಕೋಬೇಕು. ಇನ್ನು ಬಿಡುಗಡೆ ಮಾಡುವ ಪ್ರಮುಖ ವರದಿ ವರ್ಲ್ಡ್ ಎಕನಾಮಿಕ್ ಫೋರಂ ರಿಪೋರ್ಟ್ಸ್, ಜಾಗತಿಕ ಸ್ಪರ್ಧಾತ್ಮಕ ವರದಿ, ಜಾಗತಿಕ ಲಿಂಗ ಅಂತರ ವರದಿ, ಜಾಗತಿಕ ಪ್ರಮಾಣ ವರದಿ ಆಗಿರ್ಬೋದು, ಪ್ರವಾಸೋದ್ಯಮ ವರದಿ, ಜಾಗತಿಕ ಗಂಡಾಂತರ ವರದಿ, ಜಾಗತಿಕ ಮಾಹಿತಿ ತಂತ್ರಜ್ಞಾನ ವರದಿ, ಹೀಗೆ ಈ ರೀತಿಯ ವರದಿಗಳನ್ನು ಏನು ಮಾಡೈತಿ ಸೊ ಅವಾಗ ಬಿಡುಗಡೆ ಮಾಡ್ತು ಅಂತಲೇ ಹೇಳ್ಬೋದು. ಅದು ಯಾವಾಗ 2024 ಮೇ 21ರಂದು. ದಕ್ಷಿಣ ಅಂಡಮಾನ್ ದ್ವೀಪದ ಪೋರ್ಟ್ ಬೇರ್ನಲ್ಲಿ ಸೆಲ್ಯುಲಾರ್ ಸೆರೆಮನೆ ಇದೆ. ಇದನ್ನು ವಸಾಹತುಶಾಹಿ ಸೆರೆಮನೆ ಅಂತಲೇ ಕೂಡ ಕರೀತಾರೆ. ಬ್ರಿಟಿಷರು ರಾಜಕೀಯ ಕೈದಿಗಳು, ಗಡೀಪಾರಾದವರನ್ನು ವಿಶೇಷವಾಗಿ ಇಂತಹ ದೂರದ ದೀಪೋತ್ಸವದಲ್ಲಿ ಸೆರೆ ಇಡಲಾಗುತ್ತೆ ಅಂತಲೇ ನಾವು ಹೇಳ್ಬೋದು. ಸೊ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಾನಿವತ್ತು ಈ ಇನ್ಫಾರ್ಮೇಷನ್ನ ಹೇಳಿಬಿಟ್ಟು ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಆ್ಯಂಡ್ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.